ರಾಹುಕಾಲ ಮುಗ್ದೋಗಿದೆ, ಫೋನ್ ಎತ್ಬೋದು. ಹಲೋ, ಹೇಳೋ ಕಮಲ್. ಲೇ ಬುಲೆಟ್, ನಿನ್ಗೊಂದು ಫೋಟೋ ಕಳಿಸ್ತೀನಿ, ಅವನ್ನ ಎತ್ಬಿಡೋ. ನಿನಗೆ 1+1 ಆಫರ್ ಕೊಡ್ತೀನಿ ಕಣ. ನಾನೇ ನಿನ್ಗೆ ಆಫರ್ ಕೊಡ್ತಿದ್ದೀನಿ. ನಿನ್ಗೊಂದ್ ಹೆಸರು ನಕ್ಷತ್ರ ಬರತ್ ಕಳಿಸ್ತೀನಿ, ಅವಳನ್ನ ಬಿಡದೆ ಹಿಡ್ಕೋ. ಈ ಬುಲೆಟ್ ರಾಜನ್ ಕೆಲ್ಸ ಒಪ್ಸೋದ್ಮೇಲೆ ಗನ್ನಿಂದ ಬುಲೆಟ್ ಎಷ್ಟು ಸ್ಪೀಡ್ ಆಗಿ ಹೋಗುತ್ತೋ ನಾನು ಅಷ್ಟೇ ಸ್ಪೀಡ್ ಆಗಿ ಹೋಗ್ತೀನಿ. ಕೆಲ್ಸ ಕೇಳಿ, ಆಮೇಲೆ ಚಡ್ಡಿ ಉದ್ರೋಗುತ್ತೆ. ನೀ ನನಗೆ ದುಡ್ಡು ಕೊಟ್ಟಿಲ್ಲ ಅನ್ಕೋ, ನಿನ್ ಕತೆ ಫಸ್ಟ್ ಮುಗಿಯುತ್ತೆ. ಇವಳೆ ಯಾವ್ದಿದ್ ಫೈಲು? ನೀವೇನೋ ಅನ್ಅಫಿಷಿಯಲ್ ಆಗಿ ಕೇಳಿದ್ರಂತಲ್ಲ, ನಿಮ್ ಫ್ರೆಂಡ್ ಮಲ್ಲೇಶ್ ಕೊಟ್ಟು ಹೋದ. ನಿಮ್ ಫೋನ್ ಸ್ವಿಚ್ ಆಫ್ ಬರ್ತಿತ್ತಂತೆ. I'm done. ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಓಕೆ ಸರ್, ಫ್ರೀ ಆಗಿದ್ರಾ ಸರ್? ಹೇಳು ಸುಬ್ರಹ್ಮಣ್ಯ. ನಿಮ್ಮ ಹತ್ರ ಕಮಲ್ ಕೇಸ್ ಬಗ್ಗೆ ಮಾತಾಡ್ಬೇಕಿತ್ತು ಸರ್. ಏನು ಅಪ್ಡೇಟು? ನಿಮ್ಗೆ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಕಳ್ಸಿದೀನಿ ಸರ್, ನೋಡಿ ಸರ್ ಅದನ್ನ. ಕಮಲ್ ಕೈ ಮೇಲೆ ಇದ್ದಿದ್ದ ನಂಬರ್ ಒಂದು ಹುಡುಗಿ ಕಾಂಟ್ಯಾಕ್ಟ್ ನಂಬರ್ ಸರ್. ಮಲ್ಲೇಶ್ ಡೀಟೇಲ್ಸ್ ನ ಇವತ್ತು ಕಳ್ಸಿದಾನೆ. ಆ ಹುಡುಗಿ ಹೆಸರು ವರ್ಷಿತಾ. ಫೋಟೋ ಕಳ್ಸಿದ್ದೀನಲ್ಲ ಸರ್, ಅದೇ ಹುಡುಗಿ. ಹುಡುಗಿ ಲಾಸ್ಟ್ ಕಾಲ್ ಯಾವಾಗ ಮಾತಾಡಿದ್ಲು? 3 days ಬ್ಯಾಕ್ ಸರ್. ಕಾಲ್ ಹಿಸ್ಟ್ರಿ ಇರೋ ಎಲ್ಲ ನಂಬರ್ಸ್ಗೂ ಕಾಲ್ ಮಾಡಿದ್ರೆ ಆ ಹುಡುಗಿ ಎಲ್ಲಿದಳೋ ಗೊತ್ತಿಲ್ಲ ಅಂತಿದ್ದಾರೆ ಸರ್. 3 days ಬ್ಯಾಕ್ ಅಂದ್ರೆ ಕಮಲ್ ನನ್ನಿಂದ ತಪ್ಪಿಸ್ಕೊಂಡೋಗಿದ್ದಿನ? ಹೌದು ಸರ್. ಮಾಲ್ ಸಖತ್ತಾಗಿದೆ. ಹೇಯ್, ಅವನ್ನ ಹೊಡೆದ್ ಬಿಸಾಕ. ಈ ರಭಸವ ವೇಗವ ತಡೆಯಲು ಯಾರೂ ಇಲ್ಲ, ಯಾವ ಸೈನ್ಯವೇ ಬಂದರೂ ಚಿತ್ರವೇ ಈಗ ಜೋರು. ಈ ರಭಸವ ವೇಗವ ತಡೆಯಲು ಯಾರೂ ಇಲ್ಲ, ಯಾವ ಸೈನ್ಯವೇ ಬಂದರೂ ಚಿತ್ರವೇ ಈಗ ಜೋರು. ಸಾರಾ, ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಇಲ್ಲ, ಯಾಕೆ? ನಿನ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್ ಅನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ನೋಡಿದ್ಯಾ ಅಂತ ನೆನ್ಪು ಮಾಡ್ಕೊ. ಹೋಗು ಹೋಗು ಹೋಗು, ಆ ಕಡೆನೆ. ಈ ಹುಡ್ಗಿ ಕಾಣಿಸ್ತಿಲ್ವಾ? ಇಲ್ಲ, ಇದು ಬೇರೆ ಕೇಸು. ಕ್ಯಾಶುಯಲ್ ಆಗಿ ಕೇಳ್ದೆ. ಇವಳು ಪಕ್ಕ ಇವನ್ ಹಾಕಿದ್ದಾನೆ. ಬೇಡ, ಹಿಂದೆ ಬಾ. ಶಿಟ್, ಮಿಸ್ ಆಗ್ಬಿಟ್ರು. ನಾನು ಸ್ಟಾರ್ಟ್ ಆಗ್ತೀನಿ ಹಾಗಾದ್ರೆ. ಸರಿ, ಈಗೇನಾದ್ರೂ ಕೆಲಸ ಇದೆಯಾ? ನಥಿಂಗ್. ಸ್ವಲ್ಪ ಕಿಕ್ಕಲ್ಲಿದ್ದೀನಿ, ಮನೆಗೆ ಹೋಗಿ ಮಲ್ಕೋತೀನಿ. ವೈ? ಇಷ್ಟು ದಿನ ಪ್ರಾಜೆಕ್ಟಲ್ಲಿ ಮೆಂಟಲಿ ಬ್ಯುಸಿಯಾಗಿದ್ದೆ ಅಲ್ವಾ, ಈಗ ನನಗೆ ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಬ್ರೈನ್ ಖಾಲಿ ಆಗಿದೆ, ನಿದ್ದೆನೂ ಬರಲ್ಲ ಅನ್ಸುತ್ತೆ. ನಾನೊಬ್ಳೇ ಇದ್ರೆ ಏನೇನೋ ಯೋಚನೆ ಬರುತ್ತೆ, ಹತ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ಕಾರ್ತಿಕ್, ನನ್ನ ಜೊತೆ 1 hour ಸ್ಪೆಂಡ್ ಮಾಡ್ತೀಯಾ? ಒಬ್ಳೇ ಇದ್ದು ನೋವು ಅನ್ಭವಿಸ್ತಿದ್ದಾಳೆ ಅಂದ್ರೆ ಇವಳಲ್ಲಿ ಏನೋ ಪೇನ್ ಇದೆ. ನಿನ್ಗೊಂದು ವಿಷಯ ಗೊತ್ತಾ? ಎಣ್ಣೆ ಕುಡಿದ್ಮೇಲೆ ಏನಾದ್ರೂ ಸ್ವೀಟ್ ತಿಂದ್ರೆ ಇನ್ನೂ ಕಿಕ್ಕಿ ಇರುತ್ತಂತೆ. ಟ್ರೈ ಮಾಡೋಣ. ನಾನು ಜಾಸ್ತಿ ಮಾತಾಡ್ತಿದ್ದೀನ ಕಾರ್ತಿಕ್? ಆದ್ರೆ ನಂಗೆ ಹಾಗೆ ಅನ್ನಿಸ್ತಿಲ್ಲ. ಯಾಕೆ ನಗ್ತಿದ್ಯಾ? ಏನಿಲ್ಲ. ಮತ್ತೆ ಚಾಕ್ಲೇಟ್ ತಿನ್ನಲ್ಲ, ಸ್ವಲ್ಪ ಡ್ರೌಸಿ ಆಗಿದೆ, ಅದಕ್ಕೆ ತುಂಬ ಮಾತಾಡ್ತೀನಿ. ಇಟ್ಸ್ ಓಕೆ ಸಾರಾ, ಮಾತಾಡು. ನನಗೆ ಓಲ್ಡ್ ಡೇಸ್ ಸಾರಾ ನೆನಪಿಗೆ ಬರ್ತಿದ್ದಾಳೆ.
ನಿನಗೆ ಡ್ರಿಂಕ್ಸ್ ಅಭ್ಯಾಸ ಅಲ್ವಾ, ಅದಕ್ಕೆ ಇಷ್ಟೊಂದು ಸ್ಟೇಬಲ್ ಆಗಿದ್ಯಾ. ಹೌದು, ನಿನ್ನಿಂದನೇ ಅಭ್ಯಾಸ ಆಗಿದೆ. ವಾಟ್? ನಾನಾ? ಸಾರಾ, ನೀ ಹಾಗೆ ಅಳ್ತಾ ಇದ್ರೆ ನಾನೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ನೀನ್ ನನ್ನ ಪಕ್ಕನೇ ಇದ್ರೆ ಧೈರ್ಯವಾಗಿ, ಇಲ್ಲ ಅಂದ್ರೆ ತುಂಬಾ ವೀಕ್ ಆಗ್ತಿದ್ದೀನಿ. ನಾನು ತುಂಬಾ ಇಷ್ಟಪಡೋರ್ನ ಆಲ್ರೆಡಿ ಕಳ್ಕೊಂಡಿದ್ದೀನಿ. ಐ ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ. ನೀನ್ ನನ್ನ ಜೊತೆ ಇದ್ರೆ ಆ ಪೇನ್ನ ಮರ್ತ್ ಬಿಡ್ತೀನಿ ಅಂತ ಭಯ ಆಗ್ತಿದೆ ಕಾರ್ತಿಕ್. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನಾನ್ ನಮ್ಮಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಪ್ಲೀಸ್ ಕಾರ್ತಿಕ್, ಅರ್ಥ ಮಾಡ್ಕೊ ಸಾರಾ, ಪ್ಲೀಸ್. ಇವಾಗ ಏನಂತೀಯ? ನಮ್ಮಿಬ್ರ ಮಧ್ಯ ಏನೂ ಇಲ್ಲ, ಇನ್ನೊಂದ್ಸರಿ ಮೀಟ್ ಮಾಡಕ್ ಆಗಲ್ಲ ಅಂತ ಹೇಳ್ತೀಯ? ಯಾಕೆ ಹಂಗ್ ನೋಡ್ತಿದ್ಯಾ? ನೀನ್ ಆಲ್ರೆಡಿ ಡಿಸೈಡ್ ಆಗಿದ್ಯಾ, ಮತ್ತೆ ಯಾಕೆ ಅಳ್ತಿದ್ಯಾ? ಕಾರ್ತಿಕ್, ಹೋಗೆ ಹೋಗೆ. ಸಾರಿ ಕಾರ್ತಿಕ್, ಸಾರಿ. ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಯಾಕೆ ಹೋದೆ ಅಂತ ಗೊತ್ತಿಲ್ಲದೆ ಇರ್ಬೋದು. ನಾನು ತುಂಬಾ ನೋವಲ್ಲಿದ್ದೆ ಸಾರಾ. ಐ ಆಮ್ ಸಾರಿ. ಇವಾಗ್ಲಾದ್ರೂ ಹೇಳೋ, ನನ್ನ ನಿಜವಾಗ್ಲೂ ಪ್ರೀತಿಸ್ತೀಯಾ? ಹೇಳೋ ಬುಲೆಟ್. ಲೇ ಕಮಲ್, ನಿನ್ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ ಕಣ. ಆ ಪೊಲೀಸವನು ಇಲ್ಲೇ ಇದ್ದಾನೆ, ಎತ್ತು ಅಂತೀಯಾ? ಬೇಡ ಕಣೋ, ಬೇಡ. ಎಲ್ಲ ಹಾಳಾಗುತ್ತೆ. ನೀನ್ ಬಂದ್ಬಿಡು. ಛೀ, ಯಾರಪ್ಪ ನೀನು? ಏನ್ ಮಾಡ್ತಿದ್ಯಾ? ಏನ್ ಕೆಲ್ಸ ನಿಂದಿಲ್ಲಿ? ಲೈ, ಮೊದ್ಲೇ ಕೆಲ್ಸ ಆಗಿಲ್ಲ ಅಂತ ಬೇಜಾರಲ್ಲಿದ್ದೀನಿ, ನೀನ್ ಬೇರೆ ಬಂದು ಹಿಂಸೆ ಕೊಡ್ತಾ ಇದೀಯಾ?